ನಾವು ಪ್ರಯಾಣ ಮಾಡೋ ದಾರಿಲಿ ಎಷ್ಟೋ ಅಡೆತಡೆಗಳಿರುತ್ತೆ. ಅಂಥದ್ರಲ್ಲಿ ಇದು ಜೀವನ ಅಂದ್ಮೇಲೆ ಇನ್ನ ಎಷ್ಟು ಅಡೆತಡೆಗಳಿರುತ್ತೆ. ಅದಕ್ಕೆ ನಡೆಯೋ ಪ್ರತಿಯೊಂದಕ್ಕೂ ಬೇಜಾರ್ ಮಾಡ್ಕೊಳ್ದೆ ಕ್ಲಿಯರ್ ಆಗಿರೋ ರೋಡ್ ನೋಡ್ಕೊಂಡು ಮುಂದೆ ಹೋಗ್ಬೇಕು. ಆಗ್ಲೇ ಸರಿಯಾದ ದಾರಿಗೆ ಸೇರೋದು. ನಿನಗಿದೆಲ್ಲ ಅರ್ಥ ಆಗಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಲೇಟ್ ಆಗೋಕ್ಕಿಂತ ಮುಂಚೆ ನನ್ ಮನೆ ಸೇರ್ಬೇಕು, ಇಲ್ಲಾಂದ್ರೆ ನಮ್ಮಮ್ಮ ಬೈಯೋ ಬೈಗಳನ್ನ ಕೇಳಿ ನಾನ್ ಬೇಜಾರ್ ಮಾಡ್ಕೋಬೇಕಾಗತ್ತೆ. ಬೇಗ ಬಾರೆ. ಸರಿ ಛಾಯಾ. ಹೌದು, ಆದ್ಯ ಎಲ್ಲಿದ್ದಾಳೆ? ಗೊತ್ತಿಲ್ಲ ಛಾಯಾ, ಇದುವರೆಗೂ ಇಲ್ಲಿಗಂತೂ ಬಂದಿಲ್ಲ. ಏನೋ ಯೋಚನೆ ಮಾಡ್ತಾ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ಸರಿ ಸರಿ, ನಾನ್ ಹೋಗ್ ನೋಡ್ತೀನಿ. ನೀನ್ ಬೇಗ ಹೋಗು, ಇಲ್ಲಾಂದ್ರೆ ಅನುಷ್ಕಾ ಮೇಡಮ್ ಬಂದ್ಬಿಡ್ತಾರೆ. ಸರಿನಾ? ರಾಜಲಕ್ಷ್ಮಿ, ಸೀನು ಮತ್ತೆ ನಾನು ಒಬ್ರನ್ನೊಬ್ರು ಪ್ರೀತಿಸ್ತಿದೀವಿ. ಈಗ ಮದ್ವೆ ಕೂಡ ಮಾಡ್ಕೋಬೇಕು ಅನ್ಕೋತಿದ್ದೀವಿ. ನಿಮ್ಮ ಮನೇಲಿ ಇದನ್ನೆಲ್ಲ ಒಪ್ಕೊಳ್ಳಲ್ಲ ಅಂತ ಗೊತ್ತು. ಆದ್ರೆ ನಾನು ಇಲ್ಲದೆ ಹೋದ್ರೆ ಸೀನು ಇರೋದಿಲ್ಲ. ಈಗ ಕೂಡ ಅವನ ಪ್ರೀತಿನ ನಾನು ಒಪ್ಕೊಳ್ದೆ ಹೋದ್ರೆ ಪ್ರಾಣ ಬಿಡೋದಕ್ಕೆ ಕೂಡ ಸಿದ್ಧವಾಗಿದ್ದೇನೆ. ಹಲೋ ಆದ್ಯ, ಸೀನು ಅಲ್ಲಿಗೆ ಬಂದಿದ್ದಾನ? ಅಮ್ಮ, ಸೀನು ಮಾವ ಇಲ್ಲಿ ಯಾಕೆ ಬರ್ತಾನೆ? ನನ್ನಿಂದ ಸೀನುಗೆ ಏನಾದರೂ ನಡೆದ್ರೆ ನನ್ನಿಂದ ತಡೆಯೋಕ್ಕಾಗಲ್ಲ. ಅದಕ್ಕೆ ಸೀನು ಜೊತೆ ಸೇರಿ ಬದುಕಬೇಕು ಅಂತ ಅನ್ಕೋತಿದ್ದೀನಿ. ಮನೇಲಿ ಯಾರು ಒಪ್ಕೊಳ್ದೆ ಹೋದ್ರು ನಾವಿಬ್ರು ದೂರ ಹೋಗಿ ಪ್ರಶಾಂತವಾಗಿ ಬದುಕಬೇಕು ಅನ್ಕೋತಿದ್ದೀವಿ. ನನ್ನ ಪ್ರೀತಿ ವಿಷಯನ ಇಷ್ಟು ತಡವಾಗಿ ಹೇಳ್ತಿರೋದಕ್ಕೆ ನನ್ನ ಕ್ಷಮಿಸ್ಬಿಡು ರಾಜಿ. ಆದ್ಯ, ಸೀನು ಮಾವ ಇವರಿಬ್ರು ಪ್ರೀತಿಸ್ತಾ ಇದ್ದಾರ? ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ಲ ಇವರು? ಲೋ ಸೀನು, ನಿಮ್ಮಪ್ಪ ನನ್ನ ಕುತ್ತಿಗೆಗೆ ಅರ್ಶಿನದ ದಾರ ಕಟ್ಟಿದ್ದನ್ನ ಬಿಟ್ಟು ಕೊನೆ ಪಕ್ಷ ಒಂದು ಮೂಗ್ನತ್ತು ಕೂಡ ಮಾಡಿಸ್ಕೊಡ್ಲಿಲ್ಲ ಕಣೋ. ನನಗೆ ಒಡವೆಗಳು ಅಂದ್ರೆ ಎಷ್ಟು ಪ್ರಾಣ ಅನ್ನೋದು ನಿನಗೆ ಗೊತ್ತಲ್ವೇನೋ? ನನ್ನ ಆಸೆಗಳನ್ನೆಲ್ಲ ನಿನ್ನ ಮದುವೆ ಮುಖಾಂತರ ಪೂರ್ತಿ ಮಾಡ್ಕೋತೀನಿ ಅಂತ ಕನಸು ಕಾಣ್ತಾ ಇದ್ದೀನಿ ಕಣೋ. ನನ್ನ ಆಸೆಗಳನ್ನ ಪೂರ್ತಿ ಮಾಡೋದಕ್ಕೆ ಆ ದೇವರು ಒಳ್ಳೆ ಸಂಬಂಧ ಕಳಿಸಿದಾನೆ ಅನ್ಕೊಂಡೆ. ನಿನ್ನ ಮನಸ್ಸಲ್ಲಿ ಈ ಪ್ರೀತಿ ಅನ್ನೋದು ಎಲ್ಲಿಂದ ಬಂದು ಒಕ್ಕರ್ಸ್ಕೋತೋ? ಮದ್ವೆಗೆ ಮುಂಚೆನೆ ಇಷ್ಟೆಲ್ಲ ಬಂಗಾರ ಕೊಟ್ಟಿದ್ದಾರೆ. ಮದ್ವೆ ಆದ್ಮೇಲೆ ಅವ್ರು ಕೊಡೋ ಬಂಗಾರದಿಂದ ನನ್ನ ಜೀವನನೇ ಬದಲಾಗತ್ತೆ ಅಂತ ಅನ್ಕೊಂಡಿದ್ದೆ ಕಣೋ. ಆದ್ರೆ ಏನ್ ಮಾಡೋದು? ದೇವ್ರ ಕರುಣೆ ತೋರಿಸಿದ್ರು ಹೆತ್ತು ಮಗ ಕರುಣೆ ತೋರಿಸ್ತಾ ಇಲ್ಲ.
ಏನು ವಿಚಿತ್ರವಾಗಿ ನೋಡ್ತಿದ್ದೀರಾ? ಇಲ್ಲೇನಾದ್ರೂ ಸರ್ಕಸ್ ನಡೀತಿದ್ಯಾ? ಅದು ಹಾಗಲ್ಲ ಪದ್ಮ, ಮನೇಲಿ ಯಾವ ಹಬ್ಬನೂ ಇಲ್ಲ, ಹೊರಗಡೆ ಯಾವ ಫಂಕ್ಷನ್ನೂ ಇಲ್ಲ. ಇಷ್ಟೊಂದು ಒಡವೆನ ಎದುರುಗಡೆ ಇಟ್ಕೊಂಡು ನಿನ್ನಷ್ಟಕ್ಕೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ ಪದ್ಮ, ನಿನ್ಗೇನಾದ್ರೂ ಹುಚ್ಚಿಡಿತೇನೋ? ಅಮ್ಮ, ನೀವು ಬಾಯಿ ಮುಚ್ಕೊಂಡು ನಿಂತಿರಿ. ಮನೇಲಿ ನಡೀತಾ ಇರೋ ವಿಷಯಗಳಿಗೆ ಸ್ವಲ್ಪನೂ ದುಃಖ ಇಲ್ಲ ನಿಮ್ಗೆ. ಒಂದಿನಾದ್ರೂ ಅವನ ಬಗ್ಗೆ ಯೋಚನೆ ಮಾಡಿದೀರಾ? ಹೊಟ್ಟೆ ತುಂಬಾ ತಿನ್ನೋದು, ಕಣ್ ತುಂಬಾ ನಿದ್ದೆ ಮಾಡೋದು, ಇಷ್ಟಕ್ಕೆಲ್ಲ ಕಾರಣ ನೀವೇ. ಅದಕ್ಕೆ ನನ್ನ ಜೀವನ ಹೀಗಾಗಿರೋದು. ಅಲ್ವೇ ಪದ್ಮ, ಅಷ್ಟಕ್ಕೂ ನಿನ್ ಕಷ್ಟ ಏನು ಅಂತ ಈಗ ನನ್ಗೆ ಅರ್ಥ ಆಯ್ತು ನೋಡು. ಈಗ ನೀನ್ ಚಿಂತೆ ಮಾಡ್ತಿರೋದು ಮದುವೆ ನಿಂತೋಗುತ್ತೆ ಅಂತಲ್ಲ, ಬರ್ಬೇಕಾಗಿರೋ ಒಡವೆ ಎಲ್ಲಿ ನಿಂತೋಗುತ್ತೋ ಅಂತ. ಅದು ನಿಂತು ಹೋದ್ರೇನು, ಇಲ್ಲಿದ್ಯಲ್ಲ ಇದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋತೀನಿ. ಅಯ್ಯೋ ಹುಚ್ಚಮ್ಮ, ನೀನ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಈಗ ಈ ಮದುವೆ ನಿಂತ ಹೋದ್ರೆ ಈ ಒಡವೆಗಳನ್ನ ಕೂಡ ವಾಪಸ್ ತಗೊಂಡು ಹೋಗ್ತಾರೆ ಕಣೆ ಹುಚ್ಚಮ್ಮ. ಇದು ಗಿಫ್ಟ್ ಆಗಿ ಕೊಟ್ಟಿರೋ ಒಡವೆಗಳು, ಅದನ್ನ ಹೇಗ್ರಿ ವಾಪಸ್ ತಗೋತಾರೆ? ಮದುವೆ ನಡೆದ್ರೂನೆ ಗಿಫ್ಟು, ಇಲ್ಲ ಅಂದ್ರೆ ಎಲ್ಲ ಇಲ್ಲಿಂದ ಶಿಫ್ಟ್ ಆಗೋಗುತ್ತೆ ಅವ್ರ ಮನೆಗೆ. ಇಲ್ಲಿ ನೋಡು, ಬರೀ ಈ ಒಡವೆ ಅಷ್ಟೇ ಅಲ್ಲ, ಅವ್ರೇನಾದ್ರು ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಇನ್ನಷ್ಟು ದುಡ್ಡನ್ನ ನಾವು ಕೊಡ್ಬೇಕಾಗತ್ತೆ. ಏನ್ರಿ ನೀವ್ ಹೇಳ್ತಾ ಇರೋದು? ಅಷ್ಟಕ್ಕೂ ನಾವ್ ಯಾಕೆ ದುಡ್ಡು ಕೊಡ್ಬೇಕು? ಏನೇ, ಹೆಣ್ಮಕ್ಳು ಮದುವೆ ನಿಂತೋದ್ರೆ ಯಾರೇ ಸುಮ್ನಿರ್ತಾರೆ? ಕನಿಷ್ಠದಲ್ಲಿ ಕನಿಷ್ಠ 2-3 ಎಕರೆ ತೆಂಗಿನ ತೋಟ ಕೇಳ್ಬಿಟ್ರೆ ಏನ್ ಮಾಡ್ತೀಯಾ? ಪದ್ಮ 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 ಏನಾಯ್ತು ಪದ್ಮ? ಪದ್ಮ, ಅಯ್ಯ ಪದ್ಮ, ಇಲ್ಲಿ ನೋಡಿ ಏನಾಯ್ತು ಇವಳಿಗೆ? ಪದ್ಮ, ಏನಾಯ್ತಮ್ಮ? ಪದ್ಮ, ಪದ್ಮ ಏನಾಯ್ತು? ಪದ್ಮ ಎದ್ದೇಳೆ. ಏನಾಯ್ತು ಬಿದ್ದೋದ್ಲು? ಅದೇ ಗೊತ್ತಾಗ್ತಿಲ್ಲ ಶಿವರಾಜು. ಇದಕ್ಕಿದ್ದಾಗನೇ ತಲಸುದ್ ಬಂದ್ ಬಿದ್ದೋದ್ಲು. ಪದ್ಮ, ನೀನು ನನ್ ಮಗಳಿಗೆ ಏನೋ ಮಾಡ್ದೆ? ನಾನೇನ್ ಮಾಡ್ದೆ ಅತ್ತೆಮ್ಮ? ಏನೋ ತಲಸುದ್ ಬಂದ್ ಬಿದ್ದೋದ್ಲು ಅಷ್ಟೇ. ಏನ್ರಿ ಇನ್ನ ನೋಡ್ತಾ ನಿಂತಿದ್ದೀರಲ್ಲ, ಹೋಗಿ ಕರ್ಕೊಂಬನ್ನಿ. ಅಯ್ಯೋ ಪದ್ಮ, ಅಮ್ಮ ಪದ್ಮ, ಹುಷಾರು ಹುಷಾರು. ನಡಿಯಮ್ಮ. ಪದ್ಮ, ಅಯ್ಯೋ ಪದ್ಮ, ಪದ್ಮ ಏನಾಯ್ತೆ ನಿಂಗೆ? ಪದ್ಮ, ಏನಾಯ್ತೆ? ಯಾಕೆ ಹೀಗ್ ಬಿದ್ಬಿಟ್ಟೆ ಪದ್ಮ? ಪದ್ಮ, ಪದ್ಮ, ಎಲ್ಲಿ ಸ್ವಲ್ಪ ಜಾಗ ಬಿಡಿ. ಶಿವರಾಜು, ಇವ್ರಿಗೆ BP ಹೈ ಆಗಿದೆ. ಇವ್ರು ಯಾವುದೋ ವಿಷಯಕ್ಕೆ ತುಂಬಾ ಸ್ಟ್ರೆಸ್ ತಗೊಂಡಿದ್ದಾರೆ. ಇಲ್ಲಿ ನೋಡಿ, ಇವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಅಯ್ಯೋ, ಟೇಕ್ ಕೇರ್ ಆಫ್ ಹರ್. ಭಾವ, ಪದ್ಮ, ಪದ್ಮ, ಶಿವರಾಜು ಕಂಡ್ಬಿಟ್ಲು. ನಿಧಾನ. ಅಮ್ಮ, ಸೀನು ಎಲ್ಲಿ? ಅವನಿನ್ನೂ ಮನೆಗ್ ಬಂದಿಲ್ವಾ? ಈಗ ಈ ಮದ್ವೆ ನಡೆಯಲ್ವಾ ಅಮ್ಮ? ಕೇಳಿಸ್ಕೊಂಡ್ಯಾ ರಾಜು? ಡಾಕ್ಟರ್ ಏನ್ ಹೇಳಿದ್ರು ಅಂತ? ಚಾರುಗೂ ಸೀನುಗೂ ಮದ್ವೆ ಆಗಿಲ್ಲ ಅಂದ್ರೆ ಪದ್ಮಗೆ ಹೃದಯಾಘಾತ ಆಗತ್ತಂತೆ. ಅತ್ತೆಮ್ಮ, ಡಾಕ್ಟರ್ಸ್ ಎಲ್ಲ ಹಾಗೆ ಹೇಳೋದು, ನೀವೇನು ಭಯ ಬೀಳ್ಬೇಡಿ, ನನ್ ಪದ್ಮಗೆ ಏನೂ ಆಗಲ್ಲ. ನೀನು ಕೇಳಿಸ್ಕೊಂಡ್ಯಲ್ಲ ಅಣ್ಣ? ಈಗ ನೀನೇ ಏನಾದ್ರೂ ಮಾಡಿ ಈ ಮದ್ವೆ ನಡೆಯೋ ಹಾಗೆ ಮಾಡ್ಬೇಕಣ್ಣ. ಏನ್ ಮಾಡೋದು ರಾಜು? ಪದ್ಮ ಅಷ್ಟೆಲ್ಲ ಕೇಳ್ತಿದ್ದಾಳೆ, ಏನು ಮಾತಾಡ್ದೆ ನಿಂತಿದ್ಯಲ್ಲ.
ಮಗನ್ ಮದ್ವೆ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾಳೆ. ಏನಾದ್ರೂ ಸಮಾಧಾನ ಹೇಳೋದಲ್ವಾ? ಜಾನಕಿ, ಈಗ ನಿನ್ ಹೊಟ್ಟೆ ತಣ್ಣಗಾಯ್ತಾ? ನನ್ ಮಗ ಮಾತಾಡ್ದಿರೋಂಥ ಪರಿಸ್ಥಿತಿ ಬಂದಿದೆ. ರಾಜು, ಆದ್ಯ ಮಾಮೂಲಿ ಬಟ್ಟೆ ಹಾಕೊಂಡ್ರೆ ಸಕ್ಕದಾಗಿರ್ತಾಳೆ. ಅಂಥದ್ರಲ್ಲಿ ಮದ್ವೆ ಬಟ್ಟೆಲಿ ಇನ್ನೆಷ್ಟು ಅಂದವಾಗಿರ್ತಾಳೋ. ಮುಹೂರ್ತ ಬರೋವರೆಗೂ ಕಾಯಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಆದ್ಯನ್ ಈಗಲೇ ನೋಡ್ಬೇಕು. ಅದು ಕೈಯಲ್ಲೇ ಒರೆಸ್ಬಿಟ್ಟೆ ಆಂಟಿ. ಜಾಸ್ತಿ ಏನು ಇರ್ಲಿಲ್ಲ. ಮನೆ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ಆಹಾ, ಅರ್ಥ ಆಯ್ತು. ನೀನು ಇವಳ ನೋಡ್ಬೇಕು ಅಂತ ತಾನೇ ಬಂದೆ? ಅಂದ್ರೆ ಮದುವೆ ಸೀರೆಯಲ್ಲಿ ಎಷ್ಟು ಅಂದವಾಗಿದ್ದಾಳೋ ಅಂತ ನೋಡ್ಬೇಕು ಅನ್ನಿಸ್ತು. ಮದುವೆ ಮುಹೂರ್ತದಲ್ಲಿ ಹೇಗೋ ನೋಡ್ತಾ ಇದ್ದೆ, ಆದ್ರೆ ಅಲ್ಲಿವರೆಗೂ ಕಾಯಕ್ಕಾಗ್ಲಿಲ್ಲ ಆಂಟಿ. ಮದ್ವೆ ಹುಡುಗಿನ ಮದ್ವೆಲೇ ನೋಡ್ಬೋದಪ್ಪ. ಜೀರಿಗೆ ಬೆಲ್ಲ ಹಾಕ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣಿಟ್ ನೋಡಿದ್ರೆ ಒಳ್ಳೇದಂತೆ. ಮೊದ್ಲು ಇವಳನ್ನ ಮದ್ವೆ ಹುಡುಗಿ ತರ ರೆಡಿ ಆಗೋಕ್ ಬಿಡೋ. ಸರಿ ಆಂಟಿ. ಫೋನ್ ರಿಸೀವ್ ಮಾಡು. ಅಯ್ಯೋ, ಏನ್ ಮಾಡ್ಲಿ? ಅತ್ತೆ ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡ್ತಾ ಇದ್ದಾರೆ? ಅಂದ್ರೆ ಈ ಮದ್ವೆ ನಿಲ್ಸೋದಿಕ್ಕ? ಇಂಥ ಪರಿಸ್ಥಿತಿಲಿ ಆದ್ಯನ್ ಜೊತೆ ಮಾತಾಡಕ್ ಬಿಡಬಾರ್ದು. ಏನಾದ್ರೂ ಮಾತಾಡಿ ಆದ್ಯನ್ ಮನ್ಸನ್ನ ಬದಲಾಯಿಸ್ಬಿಡ್ತಾರೆ. ತುಂಬಾ ಕಷ್ಟಪಟ್ಟು ಮದ್ವೆಗೆ ಒಪ್ಸಿದೀನಿ ಇವಳನ್ನ. ಈ ಮದ್ವೆ ನಡೆಯೋವರೆಗೂ ಆದ್ಯನ್ಗೆ ಮನೆ ಬಗ್ಗೆ ಏನೂ ಗೊತ್ತಾಗ್ಬಾರ್ದು. ಇದೇನಿದು? ಆದ್ಯನಿಗೆ ಎಷ್ಟು ಸಾರಿ ಫೋನ್ ಮಾಡಿದ್ರು ಫೋನ್ ತಗೊಳ್ತಾನೆ ಇಲ್ಲ. ಅಯ್ಯೋ ದೇವ್ರೆ, ಅಲ್ಲಿ ಏನ್ ನಡೀತಾ ಇದೆಯೋ ಏನೋ. ಒಂದ್ ವೇಳೆ ಸೀನು ಆದ್ಯ.
ಟೂರ್ಗೆ ಹೋಗಿರೋದು ರಾಜಲಕ್ಷ್ಮಿ ಆದ್ಯ ಮಾತ್ರ ಅಲ್ಲ, ನಮ್ಮೆಲ್ಲರ ಸಂತೋಷ ಕೂಡ. ರಾಜಲಕ್ಷ್ಮಿ ಎಲ್ಲಾ ಕಡೆ ಹುಡುಕ್ತೆ, ಆದ್ರೆ ಆದ್ಯ ಕಾಣಿಸ್ಕೊಂಡೇ ಇಲ್ಲ. ಅವಳು ಎಲ್ಲಿಗೆ ಹೋದ್ಲೋ ಏನೋ. ಅಟ್ಲೀಸ್ಟ್ ನೀನಾದ್ರೂ ನೋಡ್ಬೇಕಲ್ವೇನೆ? ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಸ್ ಕೂಡ ಹೊರಡತ್ತೆ. ಆದ್ಯ ಎಲ್ಲಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹೋಗ್ಲಿ, ಆದ್ಯ ಕಾಣಿಸ್ತಿಲ್ಲ ಅಂತ ಕೋಚ್ ಸರ್ಗೆ ಹೋಗಿ ಹೇಳ್ಬಿಟ್ ಬರ್ತೀನಿ. ಹಾ, ಬೇಡ ಛಾಯಾ, ಬೇಡ. ಯಾಕೆ ಆದ್ಯನ್ ಬಿಟ್ಬಿಟ್ಟು ಹೋಗ್ಬೇಕಾ? ನಿಮ್ಮಮ್ಮ ಸುಮ್ನೆ ಇರ್ತಾರಾ? ಆದ್ಯ ಹೊರಟು ಹೋಗಿದ್ದಾಳೆ. ಎಲ್ಲಿಗೆ ಹೋದ್ಲು? ಸೀನು ಮಾವನ್ ಜೊತೆ ಹೊರಟು ಹೋಗಿದ್ದಾಳೆ. ಏನೇ ಮಾತಾಡ್ತಿದ್ಯಾ? ಸೀನು ಜೊತೆ ಹೋದ್ಲು ಅಂತಂದ್ರೆ ಏನು? ಏನೇ ಇದೆಲ್ಲ? ಸೀನು ಆದ್ಯನ್ ಪ್ರೀತಿಸ್ತಿದ್ದ ಅಂದ್ರೆ ಏನು? ಅವಳಿಗೋಸ್ಕರ ಇಷ್ಟು ದೂರ ಬಂದ. ಅವರಿಬ್ರು ಮದ್ವೆ ಮಾಡ್ಕೊಳ್ಳೋದು ಅಂದ್ರೆ ಏನು? ನನ್ಗೇನು ಅರ್ಥ ಆಗ್ತಿಲ್ಲ. ಛಾಯಾ, ಈ ವಿಷಯ ಮನೇಲಿ ಗೊತ್ತಾದ್ರೆ ಏನ್ ನಡೆಯುತ್ತೋ ಅಂತ ಭಯ ಆಗ್ತಾ ಇದೆ. ಇನ್ನೇನ್ ನಡೆಯುತ್ತೆ? ಇಬ್ರನ್ನು ಕರೆಸಿ ಸಾಯಿಸ್ಬಿಡ್ತಾರೆ. ಹೇ, ಏನು ಹೇಳ್ತಿದ್ಯಾ ನೀನು? ಪ್ರೀತಿಸೋ ತಪ್ಪಲ್ವೇ? ಆದ್ರೆ ಅಂತ ಒಂದ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಒಬ್ರ ಜೊತೆ ನಿಶ್ಚಿತಾರ್ಥ ಆಗಿ ಇನ್ನೊಬ್ರನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಾರಲ್ವಾ, ಅದು ತಪ್ಪು. ಅದಕ್ಕೆ ಸೀನು ಮಾವ ಒಪ್ಕೊಂಡ್ರು, ಆದ್ಯ ಹೇಗ್ ಒಪ್ಕೊಂಡ್ಲು? ನನ್ಗದು ಇದುವರೆಗೂ ಅರ್ಥನೇ ಆಗ್ತಿಲ್ಲ ಕಣೆ. ಅವಳು ನಮ್ಗಿಂತ ಬುದ್ಧಿವಂತೆ ಅಲ್ವಾ ಛಾಯಾ? ಅವಳಿಗೆ ಅಮ್ಮ ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ? ಮನೆ ಪರಿಸ್ಥಿತಿ ಗೊತ್ತಿದ್ರು ಕೂಡ ಯಾರಿಗೂ ಏನೂ ಹೇಳ್ದೆ ಅವಳು ಹೀಗ್ ಮಾಡಿದ್ದಾಳಲ್ಲ. ಆದ್ಯ ಕೂಡ ತಲೆ ಕೆಟ್ಟು ಹೋಗಿದೆ. ಅದಕ್ಕೆ ಯಾರ ಬಗ್ಗೆನೂ ಯೋಚನೆ ಮಾಡದೆ ಹೋಗಿದ್ದಾಳೆ. ಅಯ್ಯೋ ದೇವ್ರೆ, ಈ ವಿಷಯ ಏನಾದ್ರೂ ಊರಲ್ಲಿ ಗೊತ್ತಾದ್ರೆ ನಿಮ್ಮಪ್ಪ ತಲೆ ಎತ್ಕೊಂಡು ಓಡಾಡಕ್ಕಾಗತ್ತಾ? ಛಾಯಾ, ಇವಾಗ ಏನ್ ಮಾಡೋದು? ಆದ್ಯ ಸೀನು ಮಾವನ್ ಮದ್ವೆನ ಹೇಗ್ ತಡೆಯೋದು ಅಂತಾನೂ ಗೊತ್ತಿಲ್ಲ. ಹಲೋ ಆದ್ಯ, ಏನಾಯ್ತು ನಿನಗೆ? ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ನೀನು? ನಿನಗೆ ಎಷ್ಟು ಸಾರಿ ಫೋನ್ ಮಾಡಿದೆ ಅಂತ ಗೊತ್ತಾ? ಯಾಕೆ ಮೌನವಾಗಿದ್ಯಾ? ಮಾತಾಡು ಆದ್ಯ. ನನ್ನ ಕ್ಷಮಿಸಿ ಅತ್ತೆ. ಸೀನು, ಏನ್ ಹೇಳ್ತಿದ್ಯೋ ನೀನು?
ಅದ ನಿನ್ನನ್ ಯಾಕೆ ಕ್ಷಮಿಸ್ಬೇಕು? ಇಷ್ಟಕ್ಕೂ ನೀನು ಎಲ್ಲಿದೀಯ ಅಂತ ಹೇಳು. ಆದ್ಯ ಎಲ್ಲಿದ್ದಾಳೋ? ಆದ್ಯ ಹುಷಾರಾಗಿದ್ದಾಳತ್ತೆ. ಯಾಕೋ ನನಗೆ ಮನೇಲಿರಕ್ಕಾಗ್ಲಿಲ್ಲ, ಅದಕ್ಕೆ ಆದ್ಯನ ಹೊಡ್ಕೊಂಡು ಬಂದ್ಬಿಟ್ಟೆ. ನಿಮ್ಮ ಮಾತನ್ನ ಮೀರಿ ಬಂದಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ ಅತ್ತೆ. ಮಾವನ್ ಮಾತಿಗೆ ಬೆಲೆ ಕೊಡ್ದೇನೆ ಆದ್ಯನ ಮದ್ವೆ ಮಾಡ್ಕೊಳ್ತಿರೋದಕ್ಕೆ ನನ್ನ ಕ್ಷಮಿಸಿ ಅಂತ ಕೇಳ್ತೀನಿ.